If a matrix has 8 elements, what are the possible orders it can have? So last video ನಲ್ಲಿ ನಾವು ಮ್ಯಾಟ್ರಿಕ್ಸ್ ಅಂದ್ರೆ ಏನು, ಅದರ ಆರ್ಡರ್ ನ ಯಾವ ರೀತಿ ನಾವು ಬರೀತೀವಿ, ರೋ ಅಂದ್ರೆ ಆಮೇಲೆ ಕಾಲಮ್ ಅಂದ್ರೆ ಏನು ಅಂತೆಲ್ಲ ಡಿಸ್ಕಸ್ ಮಾಡಿದ್ವಿ. ಸೊ ಅದನ್ನ ಯೂಸ್ ಮಾಡಿಕೊಂಡು ಇಲ್ಲೇನ್ ಮಾಡ್ತಿದ್ವಿ ಅಂತಂದ್ರೆ ಫರ್ದರ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಏನ್ ಹೇಳ್ತಿರೋದು ಅಂತಂದ್ರೆ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 8 elements. ನೋಡಿ ನಿನ್ನೆ ವಿಡಿಯೋನಲ್ಲಿ ಡಿಸ್ಕಸ್ ಮಾಡಿದ್ವಿ ಏನು ಅಂತಂದ್ರೆ if the order of the matrix is m and n, m by n, then number of elements will be equal to m into n, that is product of number of rows into number of columns, product of number of rows and number of columns. So ಇದು ಏನಾಗಿರುತ್ತೆ ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಮ್ಯಾಟ್ರಿಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಮ್ಯಾಟ್ರಿಕ್ಸ್ ಒಳಗಡೆ 8 ಎಲಿಮೆಂಟ್ಸ್ ಇದ್ರೆ, if a matrix has 8 elements, what are the possible orders it can have? ಸೊ ಅದರಲ್ಲಿ ಪಾಸಿಬಲ್ ಆರ್ಡರ್ಸ್ ಏನೇನು ಬರಬಹುದು ಅಂತ ಕೇಳಿದ್ರೆ, ಒಂದು ವೇಳೆ ನಂಬರ್ ಆಫ್ ರೋಸ್ 1 ಇತ್ತು ಅಂತಂದ್ರೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿರ್ಬೋದು ಅಂತಂದ್ರೆ 8, ಬಿಕಾಸ್ ಈ ಪ್ರಾಡಕ್ಟ್ ಯಾವುದಕ್ಕೆ ಈಕ್ವಲ್ ಆಗಬೇಕು ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ಗೆ ಈಕ್ವಲ್ ಆಗಿರಬೇಕು. ಸೊ ಫಸ್ಟ್ ಪಾಸಿಬಲ್ ಆರ್ಡರ್ ಯಾವುದು ಅಂತಂದ್ರೆ 1/8. ನೆಕ್ಸ್ಟ್ ಪಾಸಿಬಲ್ ಆರ್ಡರ್, ಸಪೋಸ್ ನಂಬರ್ ಆಫ್ ರೋಸ್ 2 ಇತ್ತು ಅಂತಂದ್ರೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿರ್ತದೆ ಅಂತಂದ್ರೆ 4, 2 4s 8. ಅಗೇನ್ ನಂಬರ್ ಆಫ್ ರೋಸ್ 3 ಇದ್ರೆ ನಂಬರ್ ಆಫ್ ಕಾಲಮ್ಸ್ 8/3 ಆಗ್ಬೇಕಾಗ್ತದೆ, ಯಾಕಂದ್ರೆ 3 ಕ್ಯಾನ್ಸಲ್ ಆದ್ರೆ 8 ಬರಬೇಕಲ್ಲ. ಸೊ 8/3 ವಿಚ್ ಈಸ್ ನಾಟ್ ಪಾಸಿಬಲ್. ಹಂಗಂದ್ರೆ ಇಲ್ಲಿ ನಂಬರ್ ಆಫ್ ರೋಸ್ 3 ಇರಕ್ಕೆ ಸಾಧ್ಯ ಇಲ್ಲ. ಅಗೇನ್ ನಂಬರ್ ಆಫ್ ರೋಸ್ 4 ಇದ್ರೆ ನಂಬರ್ ಆಫ್ ಕಾಲಮ್ಸ್ ಎಷ್ಟಿರುತ್ತೆ ಅಂತಂದ್ರೆ 2 ಇರುತ್ತೆ. ಸೊ ಫೈನಲಿ ಏನ್ ಹೇಳೋದು ಅಂತಂದ್ರೆ 8ನ್ನ ಅದರ ಫ್ಯಾಕ್ಟರ್ಸ್ನ ಪ್ರಾಡಕ್ಟ್ಗಳಾಗಿ ನಾವೇನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ಎಕ್ಸ್ಪ್ರೆಸ್ ಮಾಡಬಹುದು ಅಂತ. ಸೊ ಅದೇನೆ ಇಲ್ಲಿ ಪಾಸಿಬಲ್ ಆರ್ಡರ್ಸ್ನ ಕೊಡ್ತದೆ ನಮಗೆ. ಸೊ 8ನ್ನ ಹೆಂಗೆಲ್ಲ ನಾವು ಎಕ್ಸ್ಪ್ರೆಸ್ ಮಾಡ್ಬೋದು, ಪ್ರಾಡಕ್ಟ್ ಆಫ್ 2 ಫ್ಯಾಕ್ಟರ್ಸ್. ಸೊ 8ನ್ನ ಪ್ರಾಡಕ್ಟ್ ಆಫ್ 2 ಫ್ಯಾಕ್ಟರ್ಸ್ ಆಗಿ ಯಾವ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದು ಅಂತಂದ್ರೆ 1 into 8 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು, 8 into 1 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು, 2 into 4 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು, 4 into 2 ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಸೊ ಅದೇನೆ ನಮಗೆ ಇಲ್ಲಿ ಏನ್ ಕೊಡ್ತದೆ ಅಂತಂದ್ರೆ ಪಾಸಿಬಲ್ ಆರ್ಡರ್ಸ್ ಅನ್ನ ಕೊಡುತ್ತೆ. ಸೊ ನಂಬರ್ ಆಫ್ ರೋಸ್ 8 ಇತ್ತು ಅಂತಂದ್ರೆ ನಂಬರ್ ಆಫ್ ಕಾಲಮ್ಸ್ ಏನಾಗಿರುತ್ತೆ ಅಲ್ಲಿ 1 ಆಗಿರುತ್ತೆ. ಸೊ ದೀಸ್ ಆರ್ ದ ಪಾಸಿಬಲ್ ಆರ್ಡರ್ಸ್ ದಟ್ ದ ಮ್ಯಾಟ್ರಿಕ್ಸ್ ಕ್ಯಾನ್ ಹ್ಯಾವ್ ವಿಚ್ ಕಂಟೈನ್ಸ್ 8 ಎಲಿಮೆಂಟ್ಸ್ ಅಂತ. ಸೊ ಈಗ ಒಂದು ಐಡಿಯಾ ಏನ್ ಬಂತು ಅಂತಂದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಕೊಟ್ಟಿದ್ರು ಅಂತಂದ್ರೆ ಅದರ ಪಾಸಿಬಲ್ ಆರ್ಡರ್ಸ್ ನ ಹೆಂಗ್ ಫೈಂಡ್ ಮಾಡಬೇಕು ಅಂತಂದ್ರೆ ಅದರ ಫ್ಯಾಕ್ಟರ್ಸ್ ನ ಪ್ರಾಡಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಬೇಕು. ಎಷ್ಟು ಫ್ಯಾಕ್ಟರ್ಸ್ ತಗೋಬೇಕು ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ಓನ್ಲಿ 2 ಫ್ಯಾಕ್ಟರ್ಸ್. ಸೊ ಅದರ ಪ್ರಾಡಕ್ಟ್ ಆಗಿ ಎಕ್ಸ್ಪ್ರೆಸ್ ಮಾಡಿಬಿಟ್ರೆ 2 ಫ್ಯಾಕ್ಟರ್ಗಳ ಪ್ರಾಡಕ್ಟ್ ಆಗಿ ಆ ನಂಬರ್ ಅನ್ನ ಎಕ್ಸ್ಪ್ರೆಸ್ ಮಾಡಿದ್ರೆ ಅದು ಪಾಸಿಬಲ್ ಆರ್ಡರ್ಸ್ ಅನ್ನ ನಮಗೆ ಕೊಡುತ್ತೆ ಅಂತ. ಈಗ ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್, ಒಂದು ಮ್ಯಾಟ್ರಿಕ್ಸ್ ಇದೆ ಅದರಲ್ಲಿ 24 ಎಲಿಮೆಂಟ್ಸ್ ಇದೆ. ಸೊ ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್? ಸೊ ಫಸ್ಟ್ ಪಾರ್ಟ್ ಅಲ್ಲಿ 24 ಎಲಿಮೆಂಟ್ಸ್ ಇದೆ ಅಂತಂದ್ರೆ ಇದರಲ್ಲಿ ಏನೆಲ್ಲ ಪಾಸಿಬಲ್ ಆರ್ಡರ್ಸ್ ಬರ್ಬೋದು ಅಂತಂದ್ರೆ 1/24 ಅಂದ್ರೆ 1 ರೋ 24 ಕಾಲಮ್ಸ್, 2/12 ಸೊ 2 ರೋಸ್ 12 ಕಾಲಮ್ಸ್ ಅಂತ, 3 8 24 ಅಲ್ಲ, ಸೊ 3/8 3 ರೋಸ್ 8 ಕಾಲಮ್ಸ್ ಅಂತ, 4 ರೋಸ್ ಇದ್ರೆ 4 6 24 4 ರೋಸ್ 6 ಕಾಲಮ್ಸ್, 5 ಬರಲ್ಲ ಬಟ್ 6 ಬರುತ್ತೆ ನೋಡಿ. ಈಗ 6 rows 4 columns, 6 4s. Again next ಇದರ ರಿವರ್ಸ್ ಬರಕ್ಕೆ ಶುರು ಆಗ್ತದೆ. ಈಗ 8 3s, so 8/3, again 12/2, 12/2, again 24/1. So these are the possible orders that a matrix can have which contains 24 elements. Similarly, what if it has 13 elements ಅಂತ ಕೇಳಿದ್ದಾರೆ. ಒಂದು 13 elements ಇತ್ತು ಅಂತಂದ್ರೆ it can have only 2 possible orders. ಯಾಕಂದ್ರೆ 13 is a prime number. ಹಾಗಾಗಿ ಅದನ್ನ 1/13 or 13/1 ಅಂತ ಎಕ್ಸ್ಪ್ರೆಸ್ ಮಾಡಬಹುದು. therefore 1/13 ಅಥವಾ 1 into 13 ಅಥವಾ 13/1. these are the only 2 possible orders this matrix can have. Now if a matrix has 18 elements, what are the possible orders it can have? what if it has 5 elements? solution. so 18 elements ಇದ್ರೆ ಏನೆಲ್ಲ ಪಾಸಿಬಲ್ ಆರ್ಡರ್ಸ್ ಬರಬಹುದು ಅಂತಂದ್ರೆ ನೋಡಿ 1/18, 2/9, 3/6 3/18 and 5 ಬರಲ್ಲ, 4 ಬರಲ್ಲ, 5 ಬರಲ್ಲ, 6 ಬರುತ್ತೆ ನೋಡಿ. 6/3,
6/3 ಬಂದರೆ ಡೈರೆಕ್ಟಾಗಿ ಮತ್ತೆ 9/2 ಹೋಗ್ಬೇಕಾಗ್ತದೆ ನಾವು. 9/2 ಆ್ಯಂಡ್ 18/1. ಸೊ ದೀಸ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್. ಒಂದು ವೇಳೆ 5 ಎಲಿಮೆಂಟ್ಸ್ ಇತ್ತು ಅಂತಂದರೆ ಇದು ಪ್ರೈಮ್ ನಂಬರ್ ಆಗಿರೋದ್ರಿಂದ ಎರಡು ಪಾಸಿಬಲ್ ಆರ್ಡರ್ಸ್ ಇರುತ್ತೆ, 1/5 ಮತ್ತು 5/1. Next question is, in a matrix A, so it is the given matrix. Elements ಯಾವ್ದು ಅಂತಂದ್ರೆ 2, 5, 19, -7, 35, -2, 5/2, 12, √3, 1, -5, 17. ಸೊ ಈ ಮ್ಯಾಟ್ರಿಕ್ಸ್ ಅಲ್ಲಿ ನಾವೇನ್ ಬರೀಬೇಕು ಅಂತಂದ್ರೆ, ಫಸ್ಟ್ ಒನ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್, ಸೆಕೆಂಡ್ ಒನ್ ದ ನಂಬರ್ ಆಫ್ ಎಲಿಮೆಂಟ್ಸ್, ಅಂಡ್ ದ ಥರ್ಡ್ ಒನ್ ರೈಟ್ ದ ಎಲಿಮೆಂಟ್ಸ್ A13, A21, A33, A24, A23. ಈ ಎಲಿಮೆಂಟ್ಗಳನ್ನ ನಾವು ಬರಿಬೇಕು ಅಂತ. ಸೊ ಎಷ್ಟು ರೋ ಇದೆ, ಎಷ್ಟು ಕಾಲಮ್ ಇದೆ, ಸೊ ಅದೇನೆ ನಮಗೆ ಆರ್ಡರ್ನ ಬರೆಯೋಕ್ಕೆ ಹೆಲ್ಪ್ ಮಾಡೋಂಥದ್ದು. ಸೊ ಫಸ್ಟ್ ಒನ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂದರೆ ನಂಬರ್ ಆಫ್ ರೋಸ್ ಬೈ ನಂಬರ್ ಆಫ್ ಕಾಲಮ್ಸ್. ಫಸ್ಟ್ ರೋ ಯಾವುದು? ಇದು. ದಿಸ್ ಈಸ್ ದ ಫಸ್ಟ್ ರೋ, 2, 5, 19, -7. ದಿಸ್ ಇಸ್ ದ ಫಸ್ಟ್ ರೋ ಅಂಡ್ ದಿಸ್ ಒನ್ ಇಸ್ ದ ಸೆಕೆಂಡ್ ರೋ ಅಂಡ್ ದಿಸ್ ಒನ್ ಇಸ್ ದ ಥರ್ಡ್ ರೋ. ಅಂದರೆ ಫಸ್ಟ್ ರೋ ಯಾವುದು? ಇದು ಫಸ್ಟ್ ರೋ ಅಂಡ್ ದಿಸ್ ಇಸ್ ದ ಸೆಕೆಂಡ್ ರೋ and this is the third row. Means what? How many rows it has? It has 3 rows. So first rows ಬರಿಬೇಕು by columns ಎಷ್ಟಿದೆ ನೋಡಿ. ಇದು ಫಸ್ಟ್ ಕಾಲಮ್, ಇದು ಸೆಕೆಂಡ್ ಕಾಲಮ್, ಇದು ಥರ್ಡ್ ಕಾಲಮ್, ಇದು ಫೋರ್ತ್ ಕಾಲಮ್. Therefore it has 4 columns. It has 3 rows and 4 columns. Therefore the order of the matrix is 3/4. Actually ಇದನ್ನ ಎಲ್ಲಿ ಬರಿಬೇಕು ಅಂತಂದ್ರೆ ಇಲ್ಲಿ ಬರೀತೀವಿ ನೋಡಿ, 3/4 ಅಂತ ಬರೀತೀವಿ. ಇಲ್ಲಿ ಆನ್ಸರ್ಸ್ ಬರೀತಾ ಇದೀವಿ, ಹಾಗಾಗಿ ಇಲ್ಲಿ ಬರಬೇಕು. ನಂಬರ್ ಆಫ್ ಎಲಿಮೆಂಟ್ಸ್ ಅಂತ ಕೇಳ್ತಾರೆ. ನಂಬರ್ ಆಫ್ ಎಲಿಮೆಂಟ್ಸ್ ಆಲ್ರೆಡಿ ಗೊತ್ತಿದೆ ನಮಗೆ. ಇಫ್ ದ ಮ್ಯಾಟ್ರಿಕ್ಸ್ ಕಂಟೈನ್ಸ್ m rows and n columns, then the number of elements present in that matrix will be equal to m into n. ಹಾಗಾಗಿ ಇಲ್ಲಿ 3 rows 4 columns ಇದೆ ಅಂತಂದ್ರೆ number of elements will be equal to 3 4s are 12. So it has 12 elements. ನೋಡಿ, 1 2 3 4 5 6 7 8 9 10 11 12. So it is obvious situation. Third question in the same main question, write the elements A13. A13 ಅಂದ್ರೆ ಅರ್ಥ ಏನು? ನಿನ್ನೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದು ಜನರಲ್ ಫಾರ್ಮ್ ಆಫ್ ಎ ಮ್ಯಾಟ್ರಿಕ್ಸ್ ಹೇಳಬೇಕಾದ್ರೆ ಹೇಳಿದ್ದೀನಿ. A13 ಅಂತಂದ್ರೆ ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್ ಅಂತ ಅರ್ಥ. A13 ಅಂದ್ರೆ ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್. ಫಸ್ಟ್ ರೋ ಯಾವುದು? ಇದು. ದಿಸ್ ಇಸ್ ದ ಫಸ್ಟ್ ರೋ ಅಂಡ್ ಥರ್ಡ್ ಕಾಲಮ್ ಇಸ್ ಫಸ್ಟ್ ಕಾಲಮ್, ಸೆಕೆಂಡ್ ಕಾಲಮ್, ಥರ್ಡ್ ಕಾಲಮ್. ಸೊ ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್ ಯಾವುದು ಅಂತಂದ್ರೆ ನೋಡಿ, ಯಾವುದು? ಇದು ಫಸ್ಟ್ ರೋ, ಇದು ಥರ್ಡ್ ಕಾಲಮ್. ಸೊ ಯಾವುದು ಎರಡು ರೋ ಇಂಟರ್ಸೆಕ್ಟ್ ಆಗಿದೆ ಅಂತಂದ್ರೆ 19. Therefore A13 ಯಾವುದು ಅಂತಂದ್ರೆ 19. ಸಿಮಿಲರ್ಲಿ A21 ಅಂತಂದ್ರೆ ಸೆಕೆಂಡ್ ರೋ ಫಸ್ಟ್ ಕಾಲಮ್. ಸೆಕೆಂಡ್ ರೋ ಅಂದ್ರೆ ಇದು. ದಿಸ್ ಇಸ್ ದ ಸೆಕೆಂಡ್ ರೋ ಅಂಡ್ ಫಸ್ಟ್ ಕಾಲಮ್, ದಿಸ್ ಇಸ್ ದ ಫಸ್ಟ್ ಕಾಲಮ್. ಸೊ ಎರಡರಲ್ಲೂ ಇಂಟರ್ಸೆಕ್ಟ್ ಆಗಿರೋಂಥ ಯಾವ್ದು ಎಲಿಮೆಂಟ್ ಯಾವುದು ಅಂತಂದ್ರೆ 35. ದೇರ್ಫೋರ್ ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಯಾವುದು ಅಂತಂದ್ರೆ 35. ಸಿಮಿಲರ್ಲಿ A33 ಅಂದ್ರೆ ಥರ್ಡ್ ರೋ ಥರ್ಡ್ ಕಾಲಮ್. ಥರ್ಡ್ ರೋ, ದಿಸ್ ದ ಥರ್ಡ್ ರೋ ಅಂಡ್ ಥರ್ಡ್ ಕಾಲಮ್. ಸೊ ಎರಡರಲ್ಲೂ ಕಾಮನ್ ಎಲಿಮೆಂಟ್ ಯಾವುದು ಅಂದ್ರೆ -5. ದೇರ್ಫೋರ್ A33 ಮೀನ್ಸ್ -5. ಅಗೇನ್ A24 ಅಂದ್ರೆ ಸೆಕೆಂಡ್ ರೋ ಫೋರ್ತ್ ಕಾಲಮ್. ಸೆಕೆಂಡ್ ರೋ ಫೋರ್ತ್ ಕಾಲಮ್. ಸೊ ಸೆಕೆಂಡ್ ರೋ ಫೋರ್ತ್ ಕಾಲಮ್ ಅಂದ್ರೆ ಯಾವುದು ಎಲಿಮೆಂಟು? ಇಟ್ ಈಸ್ 12. ಸೆಕೆಂಡ್ ರೋ ಫೋರ್ತ್ ಕಾಲಮ್ ಎಲಿಮೆಂಟು 12. ಲಾಸ್ಟ್ ಒನ್ A23 ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೊ ಸೆಕೆಂಡ್ ರೋ ಥರ್ಡ್ ಕಾಲಮ್. ಸೊ 5/2 is the required element. 5/2. ಸೊ ಈ ರೀತಿ ಎಲಿಮೆಂಟ್ಗಳು ಬರೀತೀವಿ ನೋಡಿ. ಒಂದ್ಸಾರಿ ಎಲ್ಲ ಎಲಿಮೆಂಟ್ಗಳನ್ನ ಹೇಳ್ಬಿಡ್ತೀನಿ. A11, A12, A13, A14, A21, A22, A23, A24, A31, A32, A33, A34. ಸೊ ಈ ರೀತಿ ಎಲಿಮೆಂಟ್ಗಳಿಗೆ ನಾವು ಪ್ಲೇಸನ್ನು ಲೊಕೇಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ.